SITನೇ ಸ್ವತಃ ಬರವಣಿಗೆಯಲ್ಲೇ ಕೊಟ್ಟಿದ್ದಾರೆ. ಇವರು ಅಕ್ಯೂಸ್ಡ್ ಅಲ್ಲ, ಸಸ್ಪೆಕ್ಟೆಡ್ ಅಕ್ಯೂಸ್ಡ್ ಅಂತ ನಾವು ನೋಟಿಸ್ ಕೊಟ್ಟಿದ್ದೀವಿ. ಇವರು ಅಕ್ಯೂಸ್ಡ್ ಅಲ್ಲ ಹೇಳ್ಬೋದು. ನೀವು ಹೆಂಗ್ ಹೇಳ್ತೀರಿ ಅದನ್ನ? ನಿಮ್ಗೆ ಹೆಂಗ್ ಗೊತ್ತು ಅಂತೇಳಿ ಈ ಮಾತನ್ನ ಸ್ವತಃ SITಯ ಹಿರಿಯ ಅಧಿಕಾರಿಗಳು ಗೃಹ ಸಚಿವರ ಜೊತೆಗೆ ಕೂತಾಗ ಮಾಧ್ಯಮದವರು ಕೇಳಿದಾಗ ಎಲ್ಲಿದೆ ಚಾರ್ಜ್ ಶೀಟ್ ಹಾಕಿಲ್ಲ ಅಂತ ಹೇಳಿ ಸ್ವತಃ SIT ಹಿರಿಯ ಅಧಿಕಾರಿಗಳೇ ಹೇಳಿದ್ದಾರೆ. ಜನರ ಮೇಲೆ ಒಂದು ಪ್ರೆಷರ್ ತರೋದು, ನಿರಂತರವಾಗಿ ಸುಳ್ಳುಗಳನ್ನ, ಒಂದು ಸುಳ್ಳನ್ನ 100 ಸಾರಿ 1000 ಸಾರಿ 1,00,000 ಸಾರಿ ಹೇಳಿ ಸುಳ್ಳನ್ನ ನಂಬಿಸುವಂತ ಪ್ರಯತ್ನ ನಿನ್ನೆ ಇಡೀ ದಿನ ಮಾಡಿದ್ರು. ಅದರಲ್ಲಿ ಯಾವುದೇ ಹುರುಳಿಲ್ಲ. ಹಾಗಿದ್ರೆ ನೀವು ಕೇಳ್ಬೋದು, ಮತ್ತೆ ಸತ್ಯ ಏನ್ರಿ, ವಾಸ್ತವ ಏನು ಅಂತ. ಇದನ್ನ ನಾವು ಹಿಂದೆನೂ ಕೂಡ ಹೇಳಿದ್ದೀನಿ, ಈಗಲೂ ಕೂಡ ಒಂದ್ ಸೆಕೆಂಡ್ ಹೇಳ್ತೀನಿ. SIT ಕೊಟ್ಟಿರೋದು ಚಾರ್ಜ್ ಶೀಟ್ ಅಲ್ಲ. ಅದನ್ನ ನೀವು ಹೆಂಗ್ ಹೇಳ್ತೀರಿ ಅಂತ ಕೇಳ್ಬಹುದು. ನೀವು ಹೆಂಗ್ ಹೇಳ್ತೀರಿ ಅದನ್ನ? ನಿಮ್ಗೆ ಹೆಂಗ್ ಗೊತ್ತು ಅಂತೇಳಿ ಈ ಮಾತನ್ನ ಸ್ವತಃ SITಯ ಹಿರಿಯ ಅಧಿಕಾರಿಗಳು ಗೃಹ ಸಚಿವರ ಜೊತೆಗೆ ಕೂತಾಗ ಮಾಧ್ಯಮದವರು ಕೇಳಿದಾಗ ಎಲ್ಲಿದೆ ಚಾರ್ಜ್ ಶೀಟ್ ಹಾಕಿಲ್ಲ ಅಂತ ಹೇಳಿ ಸ್ವತಃ SIT ಹಿರಿಯ ಅಧಿಕಾರಿಗಳೇ ಹೇಳಿದ್ದಾರೆ. ನಂಬರ್ 1. ನಂಬರ್ 2, ಹೈಕೋರ್ಟ್ ಅಲ್ಲಿ ನಮ್ಮ ಏನು ರಿಟ್ ಪಿಟಿಷನ್ ಗಿರೀಶ್ ಮಟ್ಟಣ್ಣವರ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕದಲ್ಲಿ ವಾದ ವಿವಾದ ಆಗುವ ಹಂತದಲ್ಲಿ SITನೇ ಸ್ವತಃ ಬರವಣಿಗೆಯಲ್ಲೇ ಕೊಟ್ಟಿದ್ದಾರೆ. ಇವರು ಅಕ್ಯೂಸ್ಡ್ ಅಲ್ಲ, ಸಸ್ಪೆಕ್ಟೆಡ್ ಅಕ್ಯೂಸ್ಡ್ ಅಂತ ನಾವು ನೋಟಿಸ್ ಕೊಟ್ಟಿದ್ದೀವಿ. ಇವರು ಅಕ್ಯೂಸ್ಡ್ ಅಲ್ಲ. ನಾವು ಕಂಪ್ಲೇಂಟ್ ರಿಪೋರ್ಟ್ ಅಂಡರ್ ಸೆಕ್ಷನ್ 215 BNSS ಪ್ರಕಾರ ಕೊಟ್ಟಿದ್ದೇವೆ. ಕಂಪ್ಲೇಂಟ್ ರಿಪೋರ್ಟ್, ದೂರಿನ ವರದಿ ಕೊಟ್ಟಿದ್ದೇವೆ. ಅದು ಚಾರ್ಜ್ ಶೀಟ್ ಅಲ್ಲ. ಚಾರ್ಜ್ ಶೀಟ್ ಫಾರ್ಮೆಟೇ ಬೇರೆ ಇರ್ತದೆ. ಇವ್ರಿಗೆ, ಈ ಚಲನ್ ಅವ್ರಿಗೆ ಮತ್ತೆ ಈ ಸುಳ್ಳು ಸುದ್ದಿ ಹಬ್ಸಂತ ಕೆಲವೊಂದಿಷ್ಟು ಏಜೆಂಟ್ಗಳಿಗೆ ಟಿವಿ ಚಾನೆಲ್ ನಲ್ಲಿ ಟೆಂಟ್ ಹಾಕೊಂಡು ಕೂತ್ಕೊಂಡು ಇಡೀ ದಿನ ರಾತ್ರಿ ಹೇಳ್ತಾರಲ್ಲ ಚಾರ್ಜ್ ಶೀಟು. ಅವ್ರಿಗೆ ಚಾರ್ಜ್ ಶೀಟ್ ಅಂದ್ರೆ ಏನು, ಬೆಡ್ ಶೀಟ್ ಅಂದ್ರೆ ಏನು, ಚಾರ್ಜ್ ಶೀಟು ಬೆಡ್ ಶೀಟ್ ನಡುವೆ ವ್ಯತ್ಯಾಸ ಗೊತ್ತಿಲ್ಲ. ನಿನ್ನೆ ಇಡೀ ದಿನ ಚಾರ್ಜ್ ಶೀಟು ಅಂತ ಸುಳ್ಳು ಪ್ರಸಾರ ಮಾಡಿದವ್ರಿಗೂ ಕೂಡ ಚಾರ್ಜ್ ಶೀಟು ಬೆಡ್ ಶೀಟ್ ನಡುವೆ ವ್ಯತ್ಯಾಸ ಗೊತ್ತಿಲ್ಲ. ಚಾರ್ಜ್ ಶೀಟ್ ಅಂತ ಹೇಳಿದ್ರೆ ಆರೋಪ ಪಟ್ಟಿ, ಇಂತಿಂತವರು ಈ ರೀತಿಯಾದಂತ ತಪ್ಪುಗಳನ್ನ, ಅಫೆನ್ಸ್ಗಳನ್ನ ಮಾಡಿದ್ದಾರೆ ಅಂತ ಇರ್ತದೆ. ದೂರಿನ ವರದಿ ಬೆಳ್ತಂಗಡಿಗೆ ಕೊಟ್ಟಿದ್ದು ದೂರಿನ ವರದಿ ಅಂಡರ್ 215 BNSS ಅಂತ ಹೇಳಿದ್ರೆ ಇನ್ ದ ಫಾರ್ಮ್ ಆಫ್ PCR. ನೋಡಿ, ನಾವು ತನಿಖೆ ಮಾಡಬೇಕಾದ್ರೆ ಇಂತಿಂತವ್ರನ್ನ ಕರೆಸಿದ್ವಿ. ಫಾರ್ ಎಕ್ಸಾಂಪಲ್, ಚಿನ್ನಯ್ಯ ಈ ತರ ಹೇಳಿಕೆ ಕೊಟ್ಟ, ಗಿರೀಶ್ ಮಟ್ಟಣ್ಣ ಅವರು ಈ ತರ ಹೇಳಿಕೆ, ಜಯಂತ್ ಅವರು ಈ ತರ ಹೇಳಿಕೆ, ಸುಜಾತ ಭಟ್ ಈ ತರ ಹೇಳಿಕೆ. ಇನ್ನು ಮುಂದೆ ಇದು ಅಪರಾಧ ಹೌದೋ ಅಲ್ಲೋ ಅನ್ನೋದನ್ನ ನೀವು ನಿರ್ಧಾರ ಮಾಡಿ. ಯಾಕಂತ ಹೇಳಿದ್ರೆ ಪರ್ಜುರಿ, ಇದು ಇರುವುದು ಪರ್ಜುರಿ ಕೇಸ್. ಪರ್ಜುರಿ ಅಂತ ಹೇಳಿದ್ರೆ ಚಿನ್ನಯ್ಯ ಮೊದಲ ಬಾರಿಗೆ ಕೊಟ್ಟಂತ ಹೇಳಿಕೆಗೆ ತದ್ವಿರುದ್ಧವಾದಂತ ಹೇಳಿಕೆಯನ್ನ ಕೊಟ್ಟಿರುವುದು. ಇಟ್ ಕಮ್ಸ್ ಅಂಡರ್ ಪರ್ಜುರಿ. ಪರ್ಜುರಿ ಅಂತ ಹೇಳಿದ್ರೆ ಪ್ರತಿಜ್ಞೆ, ಓತ್ ಟೇಕಿಂಗ್ ನ ಸುಳ್ಳು ಪ್ರತಿಜ್ಞೆ ತಗೊಳ್ಳೋದು ನ್ಯಾಯಾಲಯದ ಮುಂದೆ. ಅದು ಯಾವಾಗ ಹೇಳ್ತಾನ ಅವನು? ಮೊದಲನೇ ಸ್ಟೇಟ್ಮೆಂಟ್ ಅಲ್ಲ. ನಮ್ಮನ್ನ ಇವರು ಹೇಳ್ತಾ ಇದಾರಲ್ಲ, ನಮ್ಮ ವಿರುದ್ಧ ಹೇಳಿಕೆ ಕೊಟ್ಟ ಅವನು ಅಂತ ಹೇಳಿದು ಮೊದಲನೇ ಸ್ಟೇಟ್ಮೆಂಟ್ ಅಲ್ಲ. ಮೊದಲನೇ ಹೇಳಿಕೆಯಲ್ಲಿ ಇದೇ ದೇವಸ್ಥಾನದ ಆಡಳಿತ ಮಂಡಳಿಯ ಚುಕ್ಕಾಣಿ ಹಿಡಿದವರು, ಅಲ್ಲಿಯ ಸೂಪರ್ವೈಸರ್, ಅವ್ರ ಹೆಸರಿದೆ. ಅವ್ರನ್ನ ಯಾವತ್ತಿಗೂ ಕೂಡ ಕರೆಸಲಿಲ್ಲ. ಅದಾಗಿ ಎರಡೂವರೆ ತಿಂಗಳಾದ ನಂತರ ಕಸ್ಟಡಿಯಲ್ಲಿದ್ದಾಗ ಅವನು ಹೆದರ್ಕೊಂಡು, ಅವನಿಗೆ ಹೆದರಿಸಿದ್ದಾರೆ. ನಮ್ಮ ಆರೋಪ ಅದೇ, ಬರೀ ಆರೋಪವಲ್ಲ, ಖಚಿತ ಮಾಹಿತಿ ಮುಖಾಂತರ ನಾನು ಹೇಳ್ತಾ ಇದ್ದೀನಿ. ಅವನಿಗೆ ಹೆದರಿಸಿ ಎರಡನೇ ಸುಳ್ಳು ಹೇಳಿಕೆಯನ್ನ ಕೊಡಿಸೋದಕ್ಕೆ ಹಚ್ಚಿದ್ದಾರೆ. ಅವಾಗ ಅವನು ಏನೇನು ಸುಳ್ಳು ಹೇಳಿದ್ದಾನೆ ಆದ್ರ ಬೇಸಿಸ್ ಮೇಲೆ ನೋಡಿ ಇದು ಷಡ್ಯಂತ್ರ ಅಂತ ಹೇಳುವಂತ ಒಂದು ಹುನ್ನಾರ, ಷಡ್ಯಂತ್ರ ನಡೆದಿದೆ. SIT ಅದನ್ನು ಹೇಳ್ತದೆ. SIT ತನ್ನ ವರದಿಯಲ್ಲಿ ಇದು ಷಡ್ಯಂತ್ರ ಅಂತ ಖಂಡಿತ ಹೇಳಿರುವಂತಹ ಅವಕಾಶನೇ ಇಲ್ಲ. ಯಾಕಂತ ಹೇಳಿದ್ರೆ ಇಟ್ ಇಸ್ ಅ ಕಂಪ್ಲೇಂಟ್ ರಿಪೋರ್ಟ್. ಚಾರ್ಜ್ ಶೀಟ್ ಅಂತ ಹೇಳಿದ್ರೆ ಹೌದಪ್ಪ ಇವ್ರು ಚಾರ್ಜ್ ಶೀಟ್ ಅಲ್ಲಿ ಹೇಳಿದ್ದಾರೆ ಅಂತೇಳಿ. ಚಾರ್ಜ್ ಶೀಟ್ ಹಾಕುವಂತಹ ಅಧಿಕಾರ ಮತ್ತು ನಮ್ಮನ್ನ ಅಕ್ಯೂಸ್ಡ್ ಆರೋಪಿಗಳು ಅಂತ ಹೇಳುವಂತಹ ಅಧಿಕಾರ
ಪೊಲೀಸರಿಗೆ ಖಂಡಿತ ಇಲ್ಲ. ಆ ಅಧಿಕಾರ ಇರುವುದು ಮಾನ್ಯ ನ್ಯಾಯಾಲಯಕ್ಕೆ ಮಾತ್ರ. ಇದು ಏನು ಗೊತ್ತಿಲ್ಲದೇನೆ ಚಾರ್ಜ್ ಶೀಟು SIT ಅವರು ಒಂದು 4 ಬೆಡ್ಶೀಟ್ ಒಯ್ದ್ರು ಕೂಡ, ಜೀಪಲ್ಲಿ ಹಾಕೊಂಡು ಹೋದ್ರು ಕೂಡ 4 ಬೆಡ್ಶೀಟ್ ಹಾಕೊಂಡು ಹೋದ್ರೆ ಚಾರ್ಜ್ ಶೀಟ್ ಹಾಕಿದ್ರು ಅಂತ ಹೇಳ್ತಾರೆ. ಮೋಸ್ಟ್ಲಿ ನಿನ್ನೆ ಬಡ್ಡಿ ಪೂಜೆಗೆ ಹೋಗಿದ್ರಲ್ಲ, ಒಂದಿಷ್ಟು ಬೆಡ್ಶೀಟ್ ಒಯ್ದಿರ್ಬೇಕು. ಆರ್ ಅಶೋಕ್ಗೆ, ವಿಜೇಂದ್ರಗೆ, ಅವ್ರಿಗೆಲ್ಲರಿಗೂ ಒಂದಿಷ್ಟು ಬೆಡ್ಶೀಟ್ ಒಯ್ದಿರ್ತಾರೆ. ಅದಕ್ಕೆ ಇವರು ಚಾರ್ಜ್ ಶೀಟು. ಯಾಕಂತ ಹೇಳಿದ್ರೆ ಬೆಡ್ಶೀಟು ಚಾರ್ಜ್ ಶೀಟ್ ನಡುವೆ ಇವರಿಗೆ ವ್ಯತ್ಯಾಸ ಗೊತ್ತಿಲ್ಲ. ಅಧ್ಯಯನ ಮಾಡ್ರಿ. ಅದ್ರ ಮೇಲೆ ಇನ್ನೂ ಒಂದು ಬೆಳವಣಿಗೆ ಭಯಂಕರವಾದಂಥದ್ದು ನೋಡಿ. ಬೆಳಗಾವಿಯಲ್ಲಿ ಯಾಕೆ ಅಧಿವೇಶನ ಮಾಡ್ತಾ ಇದ್ದಾರೆ? ಉತ್ತರ ಕರ್ನಾಟಕದಲ್ಲಿ ಯಾಕೆ ವಿಧಾನಸಭೆಯ ಅಧಿವೇಶನವನ್ನ ಮಾಡ್ತಾ ಇದ್ದಾರೆ? ಯಾಕೆ ಆ ಕಾನ್ಸೆಪ್ಟ್ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ, ಉತ್ತರ ಕರ್ನಾಟಕದ ಜನರ ಬವಣೆ ಕಷ್ಟಗಳನ್ನ ಪ್ರತಿನಿಧಿಸುವುದಕ್ಕೆ ಮತ್ತು ಸರ್ಕಾರ ಉತ್ತರ ಕರ್ನಾಟಕಕ್ಕೆ ಹತ್ತಿರ ಇದೆ. ಬೆಂಗಳೂರು ದೂರಿನಲ್ಲಿ ಅಲ್ಲಿಯೇ ಇದ್ರೆ ನಮ್ ಕೇಳೋರು ಯಾರು? ಬಹಳ ದೊಡ್ಡ ಮಟ್ಟದ ಕೂಗು, ದೊಡ್ಡ ಮಟ್ಟದ ಹೋರಾಟ ನಡೀತು. ಅದರ ಸಲುವಾಗಿ ಬೆಳಗಾವಿನಲ್ಲಿ ಒಂದು ವಿಧಾನಸೌಧವನ್ನ ಮಾಡಿ ಅಲ್ಲಿ ಅಧಿವೇಶನ ಮಾಡಬೇಕು ಅಂತ ಹೇಳಿ ಉತ್ತರ ಕರ್ನಾಟಕದ ಜನರ ಬವಣೆಯನ್ನ ಕೇಳೋದಕ್ಕೆ, ಅದನ್ನ ಪ್ರತಿನಿಧಿಸೋದಕ್ಕೆ ಬೆಳಗಾವಿಯಲ್ಲಿ ಅಧಿವೇಶನ ಪ್ರಾರಂಭ ಆದ್ರೆ, ಇವರು ಸುಳ್ಳು ಈ ನಕಲಿ ದೇವಮಾನವನ ಕೊಲೆಗಡಕತನವನ್ನ ಮುಚ್ಚಿ ಹಾಕೋದಕ್ಕೆ ಪತ್ರಕರ್ತರು ಎಲ್ಲರೂ ರೌಂಡ್ ಹೊಡಿತಾ ಇದ್ದಾರೆ. ನಿನ್ನೆ ಬೆಳಗಾವಿ ವಿಧಾನಸೌಧದಲ್ಲಿ ಆರ್ ಅಶೋಕ್ ಅವರು 3 ಅಕ್ಷರ ಗೊತ್ತಿಲ್ಲದ ಆರ್ ಅಶೋಕ್, ವಿಜೇಂದ್ರ, ಪಪ್ಪು ಕಾರಿಡಾರ್ ಅಲ್ಲಿ ಅವ್ರದ್ದು ಇಂಟರ್ವ್ಯೂ ಮಾಡ್ತಾ ಇದ್ದಾರೆ. ಕಾರಿಡಾರ್ ಅಲ್ಲಿ, ಒಳಗಡೆ ಅವ್ರು ಹೇಳಿಲ್ಲ. ಯಾಕಂದ್ರೆ ಒಳಗಡೆ ಹೇಳ್ಬೇಕು ಅಂತ ಹೇಳಿದ್ರೆ ನಾವು ವೇಟ್ ಮಾಡ್ತಾ ಇದ್ವಿ. ಏನಾದ್ರೂ ಗೃಹ ಸಚಿವರು ವರದಿ ಏನಾದ್ರು ಕೊಟ್ಟು ಬಿಟ್ಟಿದಾರಾ? ನ್ಯೂಸ್ 18 ಬಂತು ಪ್ರಾಥಮಿಕ ವರದಿ. ಬಹುಶಃ ನಿಜ ಅಂತ ಅಂದುಕೊಂಡಿದ್ದೆ. ಸಾಯಂಕಾಲ ಆದ್ಮೇಲೆ ಗೊತ್ತಾಯ್ತು ವರದಿಯನ್ನು ಕೂಡ ಕೊಟ್ಟಿಲ್ಲ. ಚಾರ್ಜ್ ಶೀಟ್ ಬಿಡಿ ದೂರ ಹೋಯ್ತು. ಚಾರ್ಜ್ ಶೀಟ್ ಕೊಡಕ್ಕೆ ಆಗದಲ್ಲ ವಿಧಾನಸೌಧದಲ್ಲಿ. ವರದಿಯನ್ನು ಕೂಡ ಕೊಟ್ಟಿಲ್ಲ. ಇದು ಸತ್ಯ, ಇದು ವಾಸ್ತವ. ಯಾಕಂತ ಹೇಳಿದ್ರೆ BLR ಪೋಸ್ಟ್ ಅಲ್ಲಿ ಕೂಡ ಬಂದಿದೆ. ಬೇರೆ ಕೂಡ ಕ್ರಾಸ್ ವೆರಿಫೈ ಮಾಡಿದ್ದಾರೆ. ಏನು ಅಂತ ಹೇಳಿದ್ರೆ SITಯ ಹಿರಿಯ ಅಧಿಕಾರಿಗಳು, SITಯ ಮೂಲನೆ ಹೇಳಿದೆ, ಯಾವುದೇ ವರದಿಯನ್ನ ಕೊಟ್ಟಿಲ್ಲ ಮತ್ತು ಧರ್ಮಸ್ಥಳಕ್ಕೆ ಕ್ಲೀನ್ ಚಿಟ್ ಕೊಟ್ಟಿಲ್ಲ. ಹೇಳಿದ್ರಲ್ಲ ದೇವಸ್ಥಾನದವರು, ನಮಗೆ ಖಚಿತಪಡಿಸಿಕೊಂಡಿರುತ್ತೇವೆ. ಎಲ್ಲಿದ್ದಾರೆ ವರದಿ? ಎಲ್ಲಿ, ಯಾರು, ಏನು ಕ್ಲೀನ್ ಚಿಟ್ ಕೊಟ್ಟರು? SIT ಈಗ ತನಿಖೆ ಮಾಡ್ತಾ ಇರೋದು ಸಸ್ಪೆಕ್ಟೆಡ್, ಸಂಶಯಾಸ್ಪದ 106 ಸಂಶಯಾಸ್ಪದ ಸಾವುಗಳು, ಅದರ ದಾಖಲೆಯನ್ನು ಇಟ್ಕೊಂಡು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಬಂಗ್ಲೆಗುಡ್ಡೆಯಲ್ಲಿ ಸಿಕ್ಕಂತ 10 ಅಸ್ಥಿ ಪಂಜರ ಅವಶೇಷಗಳು, ಅದರ ಮೇಲೆ ಯಾಕೆ ಸತ್ರು, ಯಾರು ಕೊಂದ್ರು, ಅದರ ಮೇಲೆ ತನಿಖೆ ಮಾಡ್ತಾ ಇದ್ದಾರೆ. ಮಿಸ್ಸಿಂಗ್ ಕಂಪ್ಲೇಂಟ್ ಬಗ್ಗೆ ಅಲ್ಲಿ ಧರ್ಮಸ್ಥಳಕ್ಕೆ ಬಂದು ಮಿಸ್ಸಿಂಗ್ ಆದಂತಹ, ಕಾಣೆಯಾದಂತಹ ಹೆಣ್ಣು ಮಕ್ಕಳು, ಪುರುಷರ ಬಗ್ಗೆ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಅದನ್ನ ಮುಚ್ಚಿ ಹಾಕೋದಕ್ಕೆ, ಅದನ್ನ ನಿಲ್ಲಿಸೋದಕ್ಕೆ ಈ ಒಂದು ನ್ಯಾರೇಷನ್ ಬಿಲ್ಡಪ್ ಸ್ಟಾರ್ಟ್ ಮಾಡಿದ್ರು. ಇದೆಲ್ಲ ಯಾಕಾಗುತ್ತೆ ಅಂತ, ಹೆಂಗಾಗುತ್ತೆ ಅಂತ ಹೇಳಿದ್ರೆ ನೋಡಿ, ಇವತ್ತು ಮಾಧ್ಯಮದವರು ಇಂಡಿಪೆಂಡೆಂಟ್ ಆಗಿ ವರದಿ ಇಟ್ಸ್ ಆಲ್ ನ್ಯಾರೇಷನ್ ಕಾಂಟ್ರಾಕ್ಟ್ ಕೊಟ್ಟಿರ್ತಾರೆ. ಒಂದು ಕಂಪನಿಗೆ ಅನೇಕ, ಇದ್ರ ಸಲುವಾಗಿನೇ ಅನೇಕ ಕಂಪನಿಗಳು ಹುಟ್ಕೊಂಡಿದೆ. ಮೀಡಿಯಾ ಯಾವ ತರ ಮ್ಯಾನೇಜ್ ಮಾಡಬೇಕು, ಮೀಡಿಯಾಗೆ ಯಾವ ತರ ನ್ಯಾರೇಷನ್ ಕೊಡಬೇಕು, ಯಾವ ರೀತಿ ಸುಳ್ಳು ನ್ಯಾರೇಷನ್ಗಳನ್ನ ಅಂದ್ರೆ ವ್ಯಾಖ್ಯಾನಗಳನ್ನ ಅದನ್ನ ರನ್ ಮಾಡಬೇಕು, ಯಾವ ರೀತಿ ಜನರ ದಾರಿಯನ್ನ ತಪ್ಪಿಸಬೇಕು ಅನ್ನೋದಕ್ಕಿನೇ ಮೀಡಿಯಾ ಕಂಪನಿಗಳಿದಾವೆ. ಅವರಿಗೆ ಅನೇಕ ಮೀಡಿಯಾ ಏಜೆನ್ಸಿಗಳು, ಟಿವಿ ಚಾನೆಲ್ಗಳು ಗೊತ್ತಿರ್ತದೆ. ಅವ್ರದೇ ಆದಂತ ಒಂದು ನೆಟ್ವರ್ಕ್ ಇರ್ತದೆ. ಅವ್ರೇನ್ ಮಾಡಿಬಿಟ್ರು, ಈ ಒಂದು ಫಾಲ್ಸ್ ನ್ಯಾರೇಷನ್ ಸ್ಟಾರ್ಟ್ ಮಾಡಿಬಿಟ್ರು. ಅದನ್ನ ಎಲ್ಲರೂ ಹಾಕಿ ಕೋಣ ಆಯ್ತು, ಹೌದು ಆಯ್ತಾ, ಹೌದು, ಯಾವ್ದು ಗಂಡ ಹೆಣ್ಣ ಸ್ಟಾರ್ಟ್. ಇದೆಲ್ಲ ಯಾಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಡಿಸೆಂಬರ್ 16ನೇ ತಾರೀಕಿಗೆ ಕೊಂದವರು ಯಾರು ಅನ್ನುವಂತಹ ಅತಿ ದೊಡ್ಡ ಮಹಿಳಾ ಸಮಾವೇಶ ಬೆಳ್ತಂಗಡಿಯಲ್ಲಿದೆ. ಅತ್ಯದ್ಭುತವಾದಂತಹ ಪ್ರತಿಕ್ರಿಯೆ ಬರ್ತಾ ಇದೆ. ಅತ್ಯದ್ಭುತವಾದಂತಹ ಒಂದು ರೆಸ್ಪಾನ್ಸ್ ಹೆಣ್ಣು ಮಕ್ಕಳಿಂದ ಬರ್ತಾ ಇದೆ. ಅದು ನಡಿಬಾರ್ದು, ಅದು ಕುಗ್ಗಬೇಕು, ಮಾನಸಿಕವಾಗಿ ಅವ್ರು ಕುಗ್ಗಿ ಹೋಗ್ಬೇಕು, ಸೌಜನ್ಯ ಹೋರಾಟಗಾರರು ಕುಗ್ಗಿ ಹೋಗ್ಬೇಕು ಅಂತೇಳಿ ಈ ಒಂದು ಕಾಂಟ್ರಾಕ್ಟ್, ಮೀಡಿಯಾ ಕಾಂಟ್ರಾಕ್ಟ್ ಇಟ್ಕೊಂಡು ಈ ಒಂದು ಷಡ್ಯಂತ್ರವನ್ನ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ.